ನಮಸ್ತೆ ಫ್ರೆಂಡ್ಸ್. ಕರೆಂಟ್ ಇಲ್ದಿರೋ ಕಾರಣಕ್ಕೆ ನಾನು ಕಿಟಕಿ ಮತ್ತು ಡೋರ್ಗಳನ್ನೆಲ್ಲ ಓಪನ್ ಮಾಡಿಟ್ಕೊಂಡಿದ್ದೇನೆ. ಇದರಿಂದ ಉಂಟಲ್ಲ, ನಮ್ಮದು ರೋಡ್ ಸೈಡ್ ಮನೆ ಇರೋದ್ರಿಂದ ನಿಮಗೆ ಸ್ವಲ್ಪ ಗಾಡಿಗಳದೆಲ್ಲ ಸೌಂಡ್ ಎಲ್ಲ ಕೇಳಿಸ್ಲಿಕ್ಕೆ ಸಾಕು. ಅದಕ್ಕೋಸ್ಕರ ಉಂಟಲ್ಲ ಸ್ವಲ್ಪ ಸಾರಿ ಕೇಳ್ತೇನೆ. ನಾನು ಏನು ಮಾತಾಡ್ತೇನೆ ನೋಡಿ ಅದನ್ನು ಮಾತ್ರ ಕೇಳಿಸ್ಕೊಳ್ಳಿ. ಅದನ್ನು ಬಿಟ್ಟು ಗಾಡಿದೆಲ್ಲ ಸೌಂಡ್ ಎಲ್ಲ ಕೇಳಿಸಿದ್ರೆ ಅದೆಲ್ಲ ದಯವಿಟ್ಟು ಇಗ್ನೋರ್ ಮಾಡಿ. ನೋಡಿ, ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದರೆ, ಮನೆಯಲ್ಲಿ ಬಡತನ ಬರಲಿಕ್ಕೆ ಮುಖ್ಯ ಕಾರಣ ಆ ಮನೆಯ ಮಹಿಳೆಯರೇ ಅಥವಾ ಗೃಹಿಣಿಯರೇ. ಇವಾಗ ನೀವು ಕೇಳ್ಬೋದು ಏನಂತ ಹೇಳಿದರೆ, ಯಾಕೆ ಗೃಹಿಣಿಯರೇ ಯಾಕೆ ಇದು ಕಾರಣ ಆಗ್ತಾರೆ, ಗಂಡಸರು ಯಾಕೆ ಕಾರಣ ಆಗಬಾರ್ದು ಅಂತ ಹೇಳ್ಕೊಂಡು. ಅದಕ್ಕೂ ಕೂಡ ನಾನು ಕಾರಣ ಹೇಳ್ತೇನೆ. ಯಾರ ಮನೆಯಲ್ಲಿ ನೋಡಿ ಕೆಟ್ಟ ದುಶ್ಚಟ ಇಲ್ದಿರುವ ಗಂಡಸರು ಇದ್ದಾರೆ, ಆದರೂ ಕೂಡ ಮನೆಯಲ್ಲಿ ಹಣ ನಿಲ್ತಾ ಇಲ್ಲ, ಮನೆಯಲ್ಲಿ ಕೆಟ್ಟ ಪರಿಸ್ಥಿತಿ ಉಂಟು, ಎಷ್ಟು ದುಡಿದ್ರೂ ಕೂಡ ಹಣ ನಿಲ್ತಾ ಇಲ್ಲ, ಎಲ್ಲದೂ ಕೂಡ ಸಾಲಕ್ಕೆ ಹೋಗ್ತಾ ಇದೆ ಅಥವಾ ಸಾಲದ ಸಮಸ್ಯೆ ಜಾಸ್ತಿ ಆಗ್ತಿದೆ ಅಂತ ಹೇಳ್ಕೊಂಡು ಹೇಳಿದರೆ ಅದಕ್ಕೆ ಮುಖ್ಯ ಕಾರಣ ಗೃಹಿಣಿಯರೇ ಆಗ್ತಾರೆ. ಆದ್ರಿಂದ ದಯವಿಟ್ಟು ಈ ಕೆಲವೊಂದು ತಪ್ಪುಗಳನ್ನು ನೀವು ಮಾಡ್ತಾ ಇದ್ದೀರಾ ಅಂತ ಹೇಳ್ಕೊಂಡು ನೋಡ್ಕೊಳ್ಳಿ. ಜೊತೆಗೆ ಮನೆಯ ಗೃಹಿಣಿಯರು ಈ ತಪ್ಪುಗಳನ್ನು ಮಾಡಲೇಬಾರದು, ಆಯ್ತಾ. ಮತ್ತೆ ಕಸ ಬಿಸಾಕುವಾಗ, ಮನೆಯಿಂದ ಕಸ ಹೊರಗಡೆ ಹಾಕುವಾಗ ಏನು ಮಾಡಬೇಕು, ಫಸ್ಟು ಗುಡಿಸುವಾಗ, ಅಂದರೆ ಮನೆ ಫಸ್ಟು ಶನಿ ಕಸ ಅಂತ ಹೇಳ್ಕೊಂಡು ಹೇಳ್ತಾರೆ, ಅದನ್ನು ಗುಡಿಸುವಾಗ ಏನು ಹೇಳಬೇಕು ಅದನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ. ಅದರಿಂದ ದಯವಿಟ್ಟು ವಿಡಿಯೋವನ್ನು ಕೊನೆಯ ತನಕ ನೋಡಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೇನೆ. ಇವಾಗ ಮೊದಲನೇ ತಪ್ಪು ಏನಂತ ಹೇಳಿದ್ರೆ, ನೀವು ಫಸ್ಟ್ ಅಡಿಗೆ ಮನೆಗೆ ಹೋಗಿ ನೋಡಿ. ಏನಂತ ಹೇಳಿದ್ರೆ, ಉಪ್ಪಿನ ಜೊತೆಗೆ ಎಣ್ಣೆಯನ್ನು ಇಟ್ಟಿದ್ದೀರಾ ಅಂತ ಹೇಳ್ಕೊಂಡು. ಒಂದು ವೇಳೆ ಉಪ್ಪು ಮತ್ತು ಎಣ್ಣೆಯನ್ನು ಒಟ್ಟಿಗೆ ಇಟ್ಟಿದ್ರೆ ಯಾವ ಕಾರಣಕ್ಕೂ ಕೂಡ ಮನೆ ಏಳಿಗೆ ಆಗುವುದಿಲ್ಲ, ಮನೆಯಲ್ಲಿ ಕಷ್ಟ ಸದಾ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ನೀವು ಒಂದು ವೇಳೆ ಉಪ್ಪಿನ ಜೊತೆಗೆ ಎಣ್ಣೆಯನ್ನು ಒಟ್ಟಿಗೆ ಇಟ್ಟಿದ್ರೆ ಉಂಟು, ದಯವಿಟ್ಟು ಅದನ್ನು ಬೇರೆ ಬೇರೆ ಮಾಡಿ. ಉಪ್ಪಿನ ಜೊತೆಗೆ ಹುಣಸೆ ಹಣ್ಣನ್ನು ಇಡಬಹುದು, ಅದನ್ನು ಬಿಟ್ಟು ಎಣ್ಣೆಯನ್ನು ಇಡಲಿಕ್ಕೆ ಹೋಗಬೇಡಿ. ಇವಾಗ ಎರಡನೇದು ಯಾವುದು ಅಂತ ಹೇಳಿದರೆ, ಮನೆಯಲ್ಲಿ ಉಂಟಲ್ಲ ಉಪ್ಪು ಮತ್ತು ಅರಶಿನ ಪುಡಿ ಖಾಲಿ ಆಗದೇ ಇರುವ ಹಾಗೆ ನೋಡ್ಕೊಳ್ಬೇಕು. ಅಕಸ್ಮಾತ್ ಖಾಲಿ ಆದರೂ ಕೂಡ ಉಂಟಲ್ಲ, ನಿಮ್ಮ ಮನೆಯಲ್ಲಿ ಅರಶಿನ ಖಾಲಿಯಾಗಿದೆ ಅಥವಾ ಉಪ್ಪು ಖಾಲಿಯಾಗಿದೆ ಅಂತ ಹೇಳ್ಕೊಂಡು ಯಾವ ಕಾರಣಕ್ಕೂ ಕೂಡ ಹೇಳಲಿಕ್ಕೆ ಹೋಗಬಾರ್ದು. ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಅರಶಿನ ಮತ್ತು ಉಪ್ಪು ಖಾಲಿಯಾಗೋದಕ್ಕಿಂತ ಮುಂಚೆ ಇದು ಅಮಾವಾಸ್ಯೆ ದಿನ, ಇಲ್ಲ ಅಂತ ಹೇಳಿದರೆ ಶುಕ್ರವಾರದ ದಿನ ಉಂಟಲ್ಲ, ಈ ವಸ್ತುವನ್ನು ತಂದು ಪುನಃ ಆ ಜಾಗದಲ್ಲಿ, ಅಂದರೆ ನೀವು ಡಬ್ಬಿ ಹಾಕಿರ್ತೀರಲ್ವಾ ಅದೇ ಜಾಗದಲ್ಲಿ ಹಾಕಿಡಬೇಕು. ಜೊತೆಗೆ ಎರಡನೇದು ಏನಂತ ಹೇಳಿದರೆ, ಉಪ್ಪನ್ನು ಯಾವ ಕಾರಣಕ್ಕೂ ಕೂಡ ಪ್ಯಾಕೆಟಲ್ಲೇ ಹಾಗೆ ಇಡುವಂತಿಲ್ಲ, ಜೊತೆಗೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಕೂಡ ಹಾಕಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಹೀಗೆ ಮಾಡಿದರೂ ಕೂಡ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಶಕ್ತಿಗಳು ಜಾಸ್ತಿ ಆಗುತ್ತೆ, ಮನೆಯಲ್ಲಿ ಉಂಟಲ್ಲ ಹಣ ಉಳಿಯುವುದಿಲ್ಲ, ಎಷ್ಟು ದುಡಿದ್ರೂ ಕೂಡ ಸಾಲಕ್ಕೆ ಹೋಗುತ್ತೆ ಅಥವಾ ಮನೆಯಲ್ಲಿ ಆರೋಗ್ಯದ ಸಮಸ್ಯೆ ಈ ರೀತಿ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಉಪ್ಪನ್ನು ಉಂಟಲ್ಲ ಭರಣಿ ಅಥವಾ ಗಾಜಿನ ಬಾಟಲ್ ಅಲ್ಲೇ ಹಾಕಿ ಇಡಬೇಕು. ಉಪ್ಪನ್ನು ಪ್ಯಾಕೆಟ್ ಅಂದರೆ ಫಸ್ಟ್ಗೆ ಸ್ಟಾಕ್ ಮಾಡಿ ಇಟ್ಕೊಳ್ಳೋದು ಅಗತ್ಯ ಇಲ್ಲ. ಉಪ್ಪು ನೋಡಿ ನಿಮಗೆ ಗೊತ್ತಾಗುತ್ತಲ್ಲ ಯಾವಾಗ ತರಬೇಕು ಅಂತ ಹೇಳ್ಕೊಂಡು, ಆ ಸಮಯದಲ್ಲಿ ಅದು ಖಾಲಿ ಆಗೋದಕ್ಕಿಂತ ಮುಂಚೆ ತಂದು ಇಟ್ಕೊಂಡ್ರೆ ಒಳ್ಳೆಯದು. ಅದನ್ನು ಬಿಟ್ಟು ಪ್ಯಾಕೆಟ್ಗಳು ಉಪ್ಪುಗಳನ್ನು ತಂದು ಇಟ್ಕೊಳ್ಳಿಕ್ಕೆ ಕೂಡ ಹೋಗಬೇಡಿ. ಇವಾಗ ಮೂರನೇದು ಯಾವುದು ಅಂತ ಹೇಳಿದರೆ, ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಅಕ್ಕಿಯನ್ನು ತುಂಬಿಡಲು ಡಬ್ಬವನ್ನು ಇಟ್ಟಿರ್ತಾರೆ. ಆ ಡಬ್ಬದಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದರೆ, ಅಳತೆಯ ಲೋಟವನ್ನು ಕೂಡ ಇಟ್ಟಿರ್ತೇವೆ. ನಾವು ತುಂಬ ಜನ ಏನು ತಪ್ಪು ಮಾಡ್ತೇವೆ ಅಂತ ಹೇಳಿದರೆ, ಅದರ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ. ಯಾಕೆ ನಾವು ಅಕ್ಕಿ ಅಂದರೆ ಹಾಕಲಿಕ್ಕೆ ಮಾತ್ರ ಅಳತೆಯ ಲೋಟವನ್ನು ಯೂಸ್ ಮಾಡ್ತೇವೆ ಅಂತ ಹೇಳ್ಕೊಂಡು ಎಣಿಸ್ಕೊಂಡಿರ್ತೇವೆ, ಆಯಿತಾ. ಅದರಲ್ಲೂ ಕೂಡ ನೋಡಿ, ನಾವು ಮಾಡುವ ತಪ್ಪಿಂದ ಮಹಾಲಕ್ಷ್ಮಿ ನಮ್ಮ ಮೇಲೆ ಕೋಪಿತಳಾಗ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಅಕ್ಕಿಯನ್ನು ಅಳತೆ ಮಾಡುವಾಗ ಮುಖ್ಯವಾಗಿ ತಿಳ್ಕೊಳ್ಬೇಕು ಏನಂತ ಹೇಳಿದರೆ, ಅಕ್ಕಿಯನ್ನು ನೀವು ತೆಗಿತೀರಲ್ವಾ, ತೆಗೆದಾದ ನಂತರ ಕೆಲವರಿಗೆ ಅಭ್ಯಾಸ ಇರುತ್ತೆ ಈ ರೀತಿ ಮಾಡೋದು, ಅಂದರೆ ಆ ಅಕ್ಕಿ ಫುಲ್ಲೇ ಇರಬೇಕು, ಒಂದು ಚೂರು ಕೂಡ ಜಾಸ್ತಿ ಆಗಬಾರ್ದು ಅಂತ ಹೇಳ್ಕೊಂಡು ಆ ಲೋಟದ ಮೇಲೆ ಹೀಗೆ ಮಾಡ್ತಾರೆ. ಹಾಗೆ ಕೂಡ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದು ಎಷ್ಟು ಬರುತ್ತೆ ನೋಡಿ ಲೋಟದಲ್ಲಿ, ಈ ರೀತಿ ಅಷ್ಟು ಲೋಟದಲ್ಲಿ ಕೂಡ ಅಕ್ಕಿ ಹಾಕಿ. ಎರಡನೇದು ಏನಂತ ಹೇಳಿದರೆ, ಅಕ್ಕಿಯ ಲೋಟವನ್ನು ಉಂಟಲ್ಲ ಯಾವ ಕಾರಣಕ್ಕೂ ಕೂಡ ಉಲ್ಟ ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ಮೊಗಚಿ ಕೂಡ, ಅಂದರೆ ಫುಲ್ ತಲೆ ಕೆಳಗಾಗಿ ಕೂಡ ಇರಬಾರ್ದು ಅಥವಾ ಹೀಗೆ ಕೂಡ ಇರಬಾರ್ದು. ಯಾವತ್ತು ನೇರವಾಗಿ ಅಕ್ಕಿಯ ಲೋಟವನ್ನು, ಅಕ್ಕಿಯದು ಅಂದರೆ ನೀವು ಚೀಲದಲ್ಲಿ ಬೇಕಾದರೆ ಇಟ್ಕೊಳ್ಳಿ ಅಥವಾ ಬಾಕ್ಸ್ನಲ್ಲಿ ಬೇಕಾದರೆ ಇಟ್ಕೊಳ್ಳಿ, ನೇರವಾಗಿಯೇ ಇಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ಮೂರನೇದು ಏನಂತ ಹೇಳಿದರೆ, ರಾತ್ರಿ ನೀವು ಅಡುಗೆ ಇದು ಮಾಡ್ತೀರಲ್ವಾ, ಅಂದರೆ ಎಲ್ಲರದ್ದು ಊಟ ಆದ ನಂತರ ಏನು ಮಾಡ್ತೀರಾ, ಪಾತ್ರೆಗಳನ್ನೆಲ್ಲ ತೊಳೆದು ಇಡ್ತೀರ. ಆದರೆ ಉಂಟಲ್ಲ, ಅನ್ನ ಮಾಡಿದ ಪಾತ್ರೆಯನ್ನು ಯಾವ ಕಾರಣಕ್ಕೂ ಕೂಡ ರಾತ್ರಿ ತೊಳಿಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಅನ್ನದ ಪಾತ್ರೆಯಲ್ಲಿ ಸ್ವಲ್ಪ ಆದರೂ ಅನ್ನವನ್ನು ಮಿಕ್ಕಿಸಿ ಇಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ, ರಾತ್ರಿಯ ಸಮಯದಲ್ಲಿ ಉಂಟಲ್ಲ ಯಾರಾದರೂ ನಿಮ್ಮ ಮನೆಗೆ ಹಸಿದುಕೊಂಡು ಬರಬಹುದು, ಆಯಿತಾ. ಅಂದರೆ ದೇವರು ಉಂಟಲ್ಲ ಯಾವ ರೂಪದಲ್ಲಿ ಬರ್ತಾರೆ ಅಂತ ಹೇಳ್ಕೊಂಡು ಹೇಳಲಿಕ್ಕಾಗೋದಿಲ್ಲ, ಆಯಿತಾ. ನಿಮ್ಮ ಮನೆಗೆ ಬರಬೇಕು ಅಂತ ಹೇಳ್ಕೊಂಡು ಮನಸ್ಸು ಮಾಡಿದರೆ ಯಾವ ರೂಪದಲ್ಲಿ ಬೇಕಾದರೆ ಬರ್ತಾರೆ. ಪ್ರಾಣಿಗಳ ರೂಪದಲ್ಲಿ ಬರಬಹುದು, ಇಲ್ಲ ಅಂತ ಹೇಳಿದರೆ ಯಾವುದಾದ್ರೂ ಭಿಕ್ಷುಕರ ರೂಪದಲ್ಲಿ ಬರ್ಬೋದು, ಹೇಗಾದರೂ ಕೂಡ ಬರ್ಬೋದು.
ಅವರು ಎಲ್ಲಾದರೂ ಹಸಿವೆ ಆಗ್ತಾ ಉಂಟು ಸ್ವಲ್ಪ ಊಟ ಹಾಕಿ ಅಂತ ಹೇಳ್ಕೊಂಡು ಹೇಳಿದರೆ, ಅಥವಾ ಪ್ರಾಣಿಗಳಾಗಲಿ ಉಂಟಲ್ಲ ಏನಾದರೂ ನಿಮ್ಮ ಮನೆಗೆ ಹತ್ತಿರ ಬಂದುಕೊಂಡು ಹಸುವಿಂದ ಏನಾದರೂ ನಿಮಗೆ ಗೊತ್ತಾಗುತ್ತಲ್ಲ ಹಸಿವೆ ಆಗ್ತಾ ಉಂಟು ಅಂತ ಹೇಳ್ಕೊಂಡು ಪ್ರಾಣಿ, ಆ ರೀತಿ ಮಾಡಿದರೆ ಉಂಟಲ್ಲ ಒಂದು ಸ್ವಲ್ಪ ಆದರೂ ಅನ್ನ ಇಡಬೇಕು ಆಯಿತಾ. ಅದರಿಂದ ಉಂಟಲ್ಲ ಫುಲ್ ಖಾಲಿ ಮಾಡಿ ಇದು ಅಡುಗೆದು ಅನ್ನದ ಪಾತ್ರೆಯನ್ನು ಖಾಲಿ ಮಾಡಿ ಮಲಗಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದ್ರ ಜೊತೆಗೆ ಪಿತೃಗಳು ಕೂಡ ಸಂಚಾರ ಮಾಡ್ತಾ ಇರ್ತಾರಲ್ವ ರಾತ್ರಿ, ಆವಾಗ ಅಡುಗೆ ಮನೆಯಲ್ಲಿ ನೋಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ಏನಾದರೂ ಆಹಾರ ಉಂಟಾ ಅಂತ ಹೇಳ್ಕೊಂಡು ನೋಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದ್ರ ಜೊತೆಗೆ ಉಂಟಲ್ಲ ಲಕ್ಷ್ಮಿ ಕೂಡ ಉಂಟಲ್ಲ ನೋಡ್ತಾಳೆ ಅಂತೆ ನಿಮ್ಮ ಅಡುಗೆ ಮನೆಯಲ್ಲಿ ಅನ್ನದ ಪಾತ್ರೆಯಲ್ಲಿ ಅನ್ನ ಉಂಟಾ ಇಲ್ವಾ ಅಂತ ಹೇಳ್ಕೊಂಡು ನೋಡ್ತಾರಂತೆ. ಎಲ್ಲ ಪಾತ್ರೆಯನ್ನು ಕ್ಲೀನಾಗಿ ತೊಳೀರಿ, ಆದರೆ ಉಂಟಲ್ಲ ಅನ್ನದ ಪಾತ್ರೆಯನ್ನು ಮಾತ್ರ ತೊಳಿಲಿಕ್ಕೆ ಹೋಗ್ಬೇಡಿ ರಾತ್ರಿ, ಅದನ್ನು ಬೆಳಿಗ್ಗೆ ತೊಳಿಬೇಕು. ಇವಾಗ 5ನೇದು ತುಂಬ ಜನ ಹೇಳ್ತಾರೆ ಏನಂತ ಹೇಳಿದರೆ, ನಾವು ಹುಟ್ಟಿದ ದಿನದಂದು ಕೂದಲು ಕಟ್ ಮಾಡಬಾರ್ದು ಅಥವಾ ಉಗುರನ್ನು ಕಟ್ ಮಾಡಬಾರ್ದು ಅಂತ ಹೇಳ್ಕೊಂಡು. ಅಂದರೆ ಫಾರ್ ಎಕ್ಸಾಂಪಲ್ ನಾನು ಇವಾಗ ಬುಧವಾರ ದಿನ ಹುಟ್ಟಿದ್ದೇನೆ ಅಂತ ಹೇಳ್ಕೊಂಡು ಹೇಳಿದರೆ, ಬುಧವಾರ ದಿನ ಯಾವ ಕಾರಣಕ್ಕೂ ಕೂಡ ತಲೆ ಕೂದಲು ಕಟ್ ಮಾಡಬಾರ್ದು ಅಥವಾ ಕೈದ್ದು ಉಗುರನ್ನು ಕೂಡ ಕಟ್ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಆದರೆ ನಿಜವಾಗಿ ಏನಂತ ಹೇಳಿದರೆ ಶುಕ್ರವಾರ ದಿನ ಯಾವ ಕಾರಣಕ್ಕೂ ಕೂಡ ಉಂಟಲ್ಲ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ತಲೆ ಕೂದಲನ್ನು ಕೂಡ ಯಾವ ಸಮಯದಲ್ಲಿ ಶುಕ್ರವಾರ ಇಡೀ ದಿನ ಕಟ್ ಮಾಡಬಾರ್ದು. ಅದೇ ಜೊತೆಗೆ ಉಗುರನ್ನು ಕೂಡ ಕಟ್ ಮಾಡಬಾರ್ದು, ಐಬ್ರೋ ಶೇಪ್ ಕೂಡ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ. ಅದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಮನೆಯಲ್ಲಿ ದರಿದ್ರ ಬರಲಿಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಈ ತಪ್ಪನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ. ಇವಾಗ 6ನೇದು ಏನಂತ ಹೇಳಿದರೆ ಬಟ್ಟೆಯನ್ನು, ಇವಾಗ ನೀವು ಸ್ನಾನಕ್ಕೆ ಹೋಗ್ತಿರಲ್ವಾ ಆವಾಗ ಏನು ಮಾಡ್ತೀರ ಅಂತ ಹೇಳಿದರೆ, ಕೆಲವರಿಗೆ ಅಭ್ಯಾಸ ಇರುತ್ತೆ, ಎಲ್ಲರಿಗೂ ಕೂಡ ಅಲ್ಲ, ಹಾಕಿದ ಬಟ್ಟೆಯನ್ನೇ ಪುನಃ ಹಾಕ್ಕೊಳ್ಳೋದು. ಅಂದರೆ ಅದನ್ನು ಒಗೆಯದೇ ಉಂಟಲ್ಲ, ಅಂದರೆ ಫಸ್ಟಿಗೆ ಹಾಕ್ಕೊಂಡಿರ್ತಾರೆ, ಸ್ನಾನ ಮಾಡುವಾಗ ತೆಗಿತಾರೆ, ಆಮೇಲೆ ಪುನಃ ಅದೇ ಬಟ್ಟೆ ಆ ಮೈಲಿಗೆ ಬಟ್ಟೆಯನ್ನೇ ಹಾಕ್ತಾರೆ. ಹೀಗೆ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ದೇಹದಲ್ಲಿ ಉಂಟಲ್ಲ ಯಾವತ್ತೂ ಕೂಡ ನೆಗೆಟಿವ್ ಶಕ್ತಿ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾರಿಗೆ ನೋಡಿ ಜಾಸ್ತಿ ಬೆವರಿನ ವಾಸನೆ ಬರ್ತಾ ಇರ್ತದೆ ನೋಡಿ, ಎಷ್ಟು ಸ್ನಾನ ಮಾಡಿದರೂ ಕೂಡ ಬೆವರಿನ ವಾಸನೆ ಹೋಗುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ, ಅಂಥವರಲ್ಲಿ ಕೂಡ ನೆಗೆಟಿವ್ ಶಕ್ತಿ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ. ಅಂದರೆ ಸ್ನಾನ ಮಾಡಿದ್ರು 1000 ಸಲ ಸ್ನಾನ ಮಾಡಿದ್ರು ದಿನಕ್ಕೂ ಕೂಡ ಅವರ ಹತ್ರ ಬೆವರದ್ದು ಸ್ಮೆಲ್ ಬರ್ತಾ ಇರುತ್ತೆ ಅಂತ ಹೇಳ್ಕೊಂಡು ಆದರೆ ಆಯಿತಾ. ಆದ್ದರಿಂದ ಉಂಟಲ್ಲ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಸ್ನಾನ ಆದ ಕೂಡಲೇ ಹಳೆಯ ಬಟ್ಟೆ ಆದರೂ ಕೂಡ ಪರವಾಗಿಲ್ಲ, ಹರಿದ ಬಟ್ಟೆಯನ್ನು ಹಾಕಲಿಕ್ಕಿಲ್ಲ. ಹರಿದ ಬಟ್ಟೆ ಆಗಿದ್ದರೆ ಅದನ್ನು ಹೊಲಿದು ಹಾಕ್ಕೊಳ್ಬೇಕು, ಮತ್ತು ಒಗೆದ ಬಟ್ಟೆಯನ್ನೇ ಧರಿಸಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ. ಅದನ್ನು ಬಿಟ್ಟು ಮೈಲಿಗೆ ಬಟ್ಟೆಯನ್ನು ಅದನ್ನೇ ಹಾಕಲಿಕ್ಕೆ ಹೋಗಬೇಡಿ. ಇವಾಗ 7ನೇದು ಏನಂತ ಹೇಳಿದರೆ ಹೆಣ್ಣು ಮಕ್ಕಳನ್ನು ಮನೆಯ ಮಹಾಲಕ್ಷ್ಮಿ ಅಂತ ಹೇಳ್ಕೊಂಡು ಕರೀತಾರೆ. ಆದ್ದರಿಂದ ಉಂಟಲ್ಲ ಹೆಣ್ಣು ಮಕ್ಕಳು ಉಂಟಲ್ಲ ನಿಮ್ಮ ಗಂಡ ಒಳ್ಳೆ ಹಣ ಇದು ಸಂಪಾದನೆ ಮಾಡಿದರೆ ಮಾತ್ರ, ಅಂದರೆ ಎಲ್ಲರ ಮನೆಯಲ್ಲಿ ಕೂಡ ಅಲ್ಲ, ಕೆಲವರ ಮನೆಯಲ್ಲಿ ನಾನು ಹೇಳ್ತಾ ಇರೋದು, ಅಂದರೆ ಗಂಡನ ಮೇಲೆ ಡಿಪೆಂಡ್ ಆಗಿರ್ತಾರೆ, ಗಂಡನ ಸಂಪಾದನೆ ಇದ್ದರೆ ಮಾತ್ರ ಮನೆ ಮುಂದೆ ಹೋಗುತ್ತೆ ಅಂತ ಹೇಳ್ಕೊಂಡು ಇರುವವರು ಅಂತ ಹೇಳ್ಕೊಂಡಲ್ಲ, ಎಲ್ಲರೂ ಕೂಡ ನಾನು ಹೇಳುವುದು ಏನಂತ ಹೇಳಿದರೆ, ಆದಷ್ಟು ಉಂಟಲ್ಲ ನಿಮ್ಮ ಗಂಡನ ಆಯಸ್ಸಿಗೋಸ್ಕರ ಅಥವಾ ನಿಮ್ಮ ಗಂಡ ಏಳಿಗೆ ಆಗಬೇಕು, ಅವರಿಗೆ ಯಾರದ್ದು ಕೂಡ ಕೆಟ್ಟ ಕಣ್ಣಿನ ದೃಷ್ಟಿ ಬೀಳಬಾರ್ದು ಅವರ ಮೇಲೆ, ಅಥವಾ ಅವರಿಗೆ ಉಂಟಲ್ಲ ಆರೋಗ್ಯದ ಸಮಸ್ಯೆ ಬರಬಾರ್ದು. ಯಾವತ್ತೂ ಕೂಡ ಬೆಳಿಗ್ಗೆ ಉಂಟಲ್ಲ ಶುಭವಾಗಿ ಕೆಲಸಕ್ಕೆ ಹೋಗಿ ಲಾಭವಾಗಿ ಮನೆಗೆ ಬರಬೇಕು ಅಂತ ಹೇಳ್ಕೊಂಡು. ಆದರೆ ಹೆಣ್ಣು ಮಕ್ಕಳು ಏನು ಮಾಡಬೇಕು ಅಂತ ಹೇಳಿದರೆ ಪ್ರತಿನಿತ್ಯ ಹಣೆಗೆ ಕುಂಕುಮವನ್ನು ಇಟ್ಕೊಳ್ಬೇಕು. ಅದೇ ರೀತಿ ಮದುವೆಯಾದ ಹೆಣ್ಣು ಮಕ್ಕಳು ಉಂಟಲ್ಲ ಈ ಜಾಗದಲ್ಲಿ ಉಂಟಲ್ಲ ಕುಂಕುಮವನ್ನು ಇಟ್ಕೊಳ್ಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಇದು ಉಂಟಲ್ಲ ನೀವು ಈಗ ಮಾರ್ವಾಡಿಗಳನ್ನೆಲ್ಲ ನೋಡ್ಬೋದು, ಅಥವಾ ಉತ್ತರ ಭಾರತದಲ್ಲಿ ಅಂದರೆ ನಾರ್ತ್ ಇಂಡಿಯನ್ಸ್ ಎಲ್ಲ ನೋಡ್ಬೋದು, ಅವರು ಎಷ್ಟು ಬೈತಲೆ ಹಾಕಿರ್ತಾರೆ ನೋಡಿ, ಅಷ್ಟು ಉದ್ದ ಹಾಕ್ಕೊಳ್ತಾರೆ. ಅಂದರೆ ಅವರ ಅನಿಸಿಕೆ ಏನು ಅಂತ ಹೇಳಿದರೆ, ಗಂಡನ ಆಯಸ್ಸು ನೋಡಿ ಎಷ್ಟು ಕುಂಕುಮ ಇಟ್ಕೊಳ್ತಾರೆ ಅಷ್ಟು ಮುಂದೆ ಹೋಗ್ತಾ ಇರುತ್ತೆ ಅಂತ ಹೇಳ್ಕೊಂಡು, ಅಷ್ಟು ಸಮೃದ್ಧಿ ಆಗಿರುತ್ತೆ ಅವರ ಆಯಸ್ಸು, ಅಷ್ಟು ಮನೆ ಸಮೃದ್ಧಿ ಆಗಿರುತ್ತೆ ಅಂತ. ಈಗ ನಮಗೆಲ್ಲ ಆ ರೀತಿ ಹಾಕ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದ್ದರಿಂದ ಉಂಟಲ್ಲ ನಮಗೆ ಮದುವೆ ಆಗಿದ್ದ ಹೆಣ್ಣು ಮಕ್ಕಳು ಆದಷ್ಟು ಈ ಜಾಗದಲ್ಲಿ ಕುಂಕುಮವನ್ನು ಇಟ್ಕೊಳ್ಳಿಕ್ಕೆ ಕಲೀರಿ. ಇವಾಗ ಕೆಲವರು ಹೇಳ್ಬೋದು ಏನಂತ ಹೇಳಿದರೆ, ನಮಗೆ ಪ್ಯಾಂಟ್ ಶರ್ಟ್ ನಾವು ಟೀ ಶರ್ಟ್ ಎಲ್ಲ ಹಾಕ್ಕೊಳ್ತೇವೆ, ಮಾಡರ್ನ್ ಡ್ರೆಸ್ ಹಾಕ್ಕೊಳ್ತೇವೆ, ನಮಗೆ ಹಣೆಗೆಲ್ಲ ಕುಂಕುಮ ಹಾಕ್ಕೊಂಡ್ರೆ ನಾಚಿಕೆ ಆಗುತ್ತೆ, ಕೆಲಸದಲ್ಲಿ ಆಡ್ಕೊಳ್ತಾರೆ, ಹಾಗೆ ಹೀಗೆ ಅನ್ನುವರು ಈ ಜಾಗದಲ್ಲಿ ಕುಂಕುಮ ಇಟ್ಕೊಳ್ಬಾರ್ದು ಅಂತ ಹೇಳ್ಕೊಂಡು ಯಾರೂ ಕೂಡ ಹೇಳೋದಿಲ್ಲ. ಯಾಕಂತ ಹೇಳಿದರೆ ದೊಡ್ಡ ದೊಡ್ಡ ಫಿಲಮ್ ಆ್ಯಕ್ಟರ್ಗಳೇ ಅವರು ಇಟ್ಕೊಳ್ತಾರೆ ಆಯಿತಾ ಮದುವೆ ಆದವರು. ಆದ್ದರಿಂದ ನಾನು ಹೇಳ್ತಾ ಇರೋದು ಈ ಜಾಗದಲ್ಲಾದರೂ ಕುಂಕುಮವನ್ನು ಇಟ್ಕೊಳ್ಳಿ ಮದುವೆ ಆದ ಹೆಣ್ಣು ಮಕ್ಕಳು. ಇವಾಗ 8ನೇದು ಏನಂತ ಹೇಳಿದರೆ, ಇವಾಗಲೇ ನೀವು ಹೋಗಿ ನೋಡಿ ನಿಮ್ಮ ಗಂಡನ ಪರ್ಸ್ನಲ್ಲಿ ಹಳೆಯ ಚೀಟಿಗಳಾಗಲಿ ಅಥವಾ ಹಳೆದು ಏನಾದರೂ ವಿಸಿಟಿಂಗ್ ಕಾರ್ಡ್ಗಳಾಗಲಿ, ಹರಿದು ಹೋದ ವಿಸಿಟಿಂಗ್ ಕಾರ್ಡ್ಗಳಾಗಲಿ, ಅಗತ್ಯ ಇಲ್ದಿರೋ ಹಣವನ್ನು ಬಿಟ್ಟು ಬೇಡದಿರೋದೆಲ್ಲ ತುಂಬಿದೆಯಾ ಅಂತ ಹೇಳ್ಕೊಂಡು ಒಂದು ಸಲ ಚೆಕ್ ಮಾಡಿ. ಒಂದು ವೇಳೆ ಅದೆಲ್ಲ ಇದ್ದರೆ ಉಂಟಲ್ಲ, ಅಂದರೆ ಇವಾಗ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅದೆಲ್ಲ ಅಗತ್ಯ ಇರೋದು ಅದನ್ನೆಲ್ಲ ಬಿಸಾಕಲಿಕ್ಕೆ ಹೋಗಬೇಡಿ. ಆಮೇಲೆ ಬೇಡದಿರೋದು ಚೀಟಿ ಗೀಟಿ ಎಲ್ಲ ಬರ್ದಿರ್ತಾರೆ ನೋಡಿ, ಅದೆಲ್ಲ ಉಂಟಾ ನೋಡಿ ಅವ್ರ ಹತ್ರ ಕೇಳಿ. ಆಮೇಲೆ ಏನಂತ ಹೇಳಿದರೆ, ಇದು ನಿಮಗೆ ಚೀಟಿ ಅಗತ್ಯ ಉಂಟಾ, ಯಾಕೆ ನೀವು ಇದನ್ನು ಬರೆದು ಇಟ್ಟರಲ್ಲಿ ಇಟ್ಕೊಂಡಿದ್ದೀರಾ ಕೇಳಿ.
ಕೆಲವ್ರು ಏನು ಮಾಡ್ತಾರೆ, ಒಂದು ಬಸ್ಸಲ್ಲಿ ಹೋದರೂ ಕೂಡ ಅದ್ರದ್ದು ಟಿಕೆಟ್ ಕೂಡ ಅದರಲ್ಲೇ ಇಟ್ಕೊಂಡಿರ್ತಾರೆ, ಎಂತ ಸಿಕ್ಕಿದ್ರು ಕೂಡ ಅದರಲ್ಲೇ ಇಟ್ಟಿರ್ತಾರೆ. ಹಾಗೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಇದರಿಂದ ಇದೇನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಪರ್ಸಲ್ಲಿ ಉಂಟಲ್ಲ ಯಾವತ್ತೂ ಕೂಡ ಕಸವೇ ತುಂಬಿರುತ್ತೆ, ಹಣ ಬರುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಹೆಣ್ಣು ಮಕ್ಕಳು ಕೂಡ ಅಷ್ಟೇ, ನಿಮ್ಮ ಪರ್ಸ್ನಲ್ಲಿ ಉಂಟಲ್ಲ ಹಣವನ್ನು ಅಥವಾ ಕಾಯಿನ್ಸನ್ನು ಬಿಟ್ಟು ಬೇರೆ ವಸ್ತುವನ್ನು ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಜೊತೆಗೆ ಏನು ಅಂತ ಹೇಳಿದರೆ, ನಿಮ್ಮ ಮಂಚದ ಮೇಲೆ ಹಾಸಿಗೆ ಹಾಕಿರ್ತೀರಲ್ಲ, ಅದು ಹಾಸಿಗೆ ಮಾತ್ರ ಇರಲಿ. ಕೆಲವರ ಮನೇಲಿ ಏನಾಗುತ್ತೆ ಅಂತ ಹೇಳಿದರೆ, ಹಾಸಿಗೆಯನ್ನು ಎತ್ತಿದ್ರೆ ಉಂಟಲ್ಲ ಅದ್ರ ಕೆಳಗಡೆ ಎಲ್ಲ ಪೇಪರ್ಗಳನ್ನೆಲ್ಲ ಇಟ್ಟಿರ್ತಾರೆ, ಅಥವಾ ಕೆಲವರು ಬ್ಯಾಂಕ್ದು ಪಾಸ್ಬುಕ್ ಕೂಡ ಇಟ್ಟಿರ್ತಾರೆ, ಕೆಲವರು ಜಾಗದ್ದು ರೆಕಾರ್ಡ್ ಅದು ಇದು ಎಲ್ಲ ಇದು ಕೆಳಗಡೆ ಇಟ್ಟಿರ್ತಾರೆ. ಆ ರೀತಿ ನಿಮಗೆ ಹಣ ಯಾವ ಮೂಲದಿಂದ ಬರುತ್ತೆ ನೋಡಿ ಅಂತಹದ್ದೆಲ್ಲ ಉಂಟಲ್ಲ ಅದ್ರ ಕೆಳಗಡೆ ಇಟ್ಟರೆ ಅದ್ರ ಮೇಲೆ ನೀವು ಮಲಗುವುದಿಲ್ವಾ, ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಸಂಪತ್ತು ಉಂಟಲ್ಲ ಹೋಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಮಂಚದ ಮೇಲೆ ಕೂಡ ಯಾವ ವಸ್ತುವನ್ನು ಕೂಡ ಇಂತಹದ್ದು ಚೀಟಿಗಳನ್ನು ಅಥವಾ ಹಣ ಆಗಲಿ, ಕೆಲವರಂತೂ ಎಷ್ಟು ಭಯ ಇರುತ್ತೆ ಹೆಣ್ಮಕ್ಳಿಗೆ ಅಂತ ಹೇಳಿದರೆ, ಒಡವೆ ಬೀರುವಲ್ಲಿಟ್ಟರೆ ಎಲ್ಲಾದರೂ ಕೊತ್ಕೊಂಡು ಹೋಗ್ತಾರೆ ಅಂತ ಹೇಳ್ಕೊಂಡು ಏನು ಮಾಡ್ತಾರೆ, ಅದ್ರದ್ದು ಪಿಲ್ಲೋ ಒಳಗಡೆ ಅಂದರೆ ದಿಂಬು ಉಂಟಲ್ಲ, ದಿಂಬಿದು ಕವರ್ ಒಳಗಡೆ ಹಾಕೊಂಡು ಮಲ್ಕೊಳ್ಳೋದು, ಹಾಸಿಗೆ ಅಡಿ ಇಟ್ಕೊಂಡು ಮಲ್ಕೊಳ್ಳೋದು. ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ನಿಮ್ಮ ಹತ್ರ ಶಾಶ್ವತವಾಗಿ ನಿಲ್ಲುವುದಿಲ್ಲ ಹಾಗೆ ಮಾಡಿದರೆ. ಇವಾಗ ನೀವು ಹೆದರಿ ಉಂಟಲ್ಲ ಅಲ್ಲಿ ಹೋಗ್ತದೆ ಇಲ್ಲಿ ಹೋಗ್ತದೆ ಅಂತ ಹೇಳ್ಕೊಂಡು ಅದನ್ನು ಅಡಗಿಸಿ ಇಡ್ಬೋದು, ಆಮೇಲೆ ಅದು ಒಂದಲ್ಲ ಒಂದು ದಿವಸ ಅದು ಹೋಗಿಯೇ ಹೋಗ್ತದೆ. ಆದ್ದರಿಂದ ಈ ತಪ್ಪನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ. ಇವಾಗ 9ನೇದೇನಂತ ಹೇಳಿದರೆ, ಲಕ್ಷ್ಮೀ ಪೂಜೆ ಶುಕ್ರವಾರ ಮಾಡ್ತಿರಲ್ಲ ನೀವು, ಬೇರೆ ದಿವಸ ಎಂತ ಬೇಕಾದರೂ ಮಾಡ್ಕೊಳ್ಳಿ. ಯಾಕಂತ ಹೇಳಿದರೆ ಎಷ್ಟು ಹೇಳಿದರೂ ಕೂಡ ಅರ್ಥ ಆಗೋದಿಲ್ಲ ಕೆಲವರಿಗೆ. ಆದರೆ ನೀವು ಲಕ್ಷ್ಮೀ ಪೂಜೆ ಮಾಡುವಾಗ ದಯವಿಟ್ಟು ನೈಟಿ ಹಾಕ್ಕೊಂಡು ಪೂಜೆ ಮಾಡಲಿಕ್ಕೆ ಹೋಗಬೇಡಿ. ನೈಟಿ ಅಂತ ಹೇಳಿದರೆ ಎಂತ ಹೇಳಿ, ರಾತ್ರಿ ಮಲಗುವಾಗ ಅಂದರೆ ತುಂಬ ಟೈಟ್ ಆಗಿರುವ ಬಟ್ಟೆಯನ್ನು ಎಲ್ಲ ಹಾಕ್ಕೊಂಡು ಮಲಗಬಾರ್ದು ಅಂತ ಹೇಳ್ಕೊಂಡು ನೈಟಿ ಅಂತದ್ದು ಸ್ವಲ್ಪ ಲೂಸ್ ಆಗಿರುತ್ತಲ್ವ ಅಂತ ಹೇಳ್ಕೊಂಡು ನೈಟಿ ಅಂತ ಹೇಳಿ ಮಾಡಿದ್ದು. ಈಗ ಎಂತಾಗಿದೆ ಅಂತ ಹೇಳಿದರೆ ನೈಟಿಯನ್ನು ಇಡೀ ದಿನ ಹಾಕ್ಕೊಂಡಿರ್ತಾರೆ. ಇವಾಗ ಬಸ್ ಸ್ಟಾಪಲ್ಲಿ ಕೂಡ ಇರ್ತಾರೆ, ಮಾಲ್ಗೂ ಕೂಡ ಉಂಟಲ್ಲ ನೈಟಿ ಹಾಕ್ಕೊಂಡೇ ಬರ್ತಾರೆ. ಅಂತಹ ಪರಿಸ್ಥಿತಿ ಉಂಟು. ಎಲ್ಲಿ ಬೇಕಾದರೂ ನೈಟಿ ಹಾಕ್ಕೊಂಡು ಹೆಣ್ಣು ಮಕ್ಕಳು ತಿರುಗುತ್ತಾರೆ. ಎಲ್ಲ ನಿಮ್ಮ ಹಣೆ ಬರ, ಎಂತ ಬೇಕಾದರೂ ಮಾಡ್ಕೊಳ್ಳಿ. ಆದರೆ ಉಂಟಲ್ಲ ಲಕ್ಷ್ಮೀ ಪೂಜೆ ಮಾಡುವಾಗ ಶುಕ್ರವಾರ ದಿವಸ ನೀವು ಲಕ್ಷ್ಮೀ ಪೂಜೆ ಮಾಡ್ತೀರಲ್ಲ, ಆವಾಗ ಯಾವ ಕಾರಣಕ್ಕೂ ಕೂಡ ನೈಟಿ ಹಾಕ್ಕೊಂಡು ಪೂಜೆ ಮಾಡಲಿಕ್ಕೆ ಹೋಗಬೇಡಿ. ಜೊತೆಗೆ ಈಗ ನಾನು ಹಾಕಿದೆ ನೋಡಿ ಅದೇ ರೀತಿಯಲ್ಲಿ ಕಪ್ಪು ಬಟ್ಟೆಯನ್ನು ಹಾಕಿ ಕೂಡ ಲಕ್ಷ್ಮಿಯನ್ನು ಪೂಜೆ ಮಾಡಲಿಕ್ಕೆ ಹೋಗಬೇಡಿ. ಶುಕ್ರವಾರ ದಿವಸ ಮಹಾಲಕ್ಷ್ಮಿ ಪೂಜೆ ಮಾಡುವಾಗ ಕಪ್ಪು ಬಟ್ಟೆ ಕೂಡ ಹಾಕಬಾರ್ದು, ಜೊತೆಗೆ ನೈಟಿಯನ್ನು ಕೂಡ ಹಾಕ್ಕೊಳ್ಬಾರ್ದು. ಅದರ ಜೊತೆಗೆ ಏನು ಮಾಡಬಾರ್ದು ಅಂತ ಹೇಳಿದ್ರೆ ತಲೆಗೆ ಮುಂಡಾಸು ಕಟ್ಕೊಂಡು, ಮುಂಡಾಸು ಅಂತ ಹೇಳಿದರೆ ಈಗ ತಲೆ ಸ್ನಾನ ಮಾಡ್ಕೊಂಡು ಬಂದು ತಲೆಯನ್ನು ಟವಲ್ ಉಂಟಲ್ಲ ಹಾಗೆ ಇಟ್ಕೊಂಡು ಕೂಡ ದೇವರ ಪೂಜೆ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಅದು ನಾವು ಎಷ್ಟೇ ಭಕ್ತಿಯಿಂದ ದೇವರಿಗೆ ಪೂಜೆ ಮಾಡಿದ್ರು ಕೂಡ ಅದು ದೇವರಿಗೆ ಸಲ್ಲುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಈ ತಪ್ಪನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಹಣ ಇರ್ಬೋದು, ಹಣ ಬರಬಹುದು, ಲಕ್ಷಗಟ್ಟಲೆ ಹಣ ನಿಮ್ಮ ಹತ್ರ ಬರ್ಬೋದು, ಆದರೆ ಆ ಹಣ ಬಂದ ಹಾಗೆ ಹೊರಗೆ ಹೋಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದ್ರ ಜೊತೆಗೆ ಗಂಡ ಹೆಂಡತಿಯ ನಡುವೆ ಉಂಟಲ್ಲ ಒಳ್ಳೆ ರೀತಿಯ ಬಾಂಧವ್ಯ ಕೂಡ ಇರುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಸದಾ ಒಬ್ಬರನ್ನು ಹಾವು ಮುಂಗುಸಿ ಇರ್ತಾರೆ ನೋಡಿ, ಆ ರೀತಿಯಲ್ಲಿ ಇರ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಈ ತಪ್ಪನ್ನು ಮಾಡಿದರೆ, ಆಯಿತಾ. ಹಾಗೆ ಆದ್ದರಿಂದ ಉಂಟಲ್ಲ ಈ ತಪ್ಪನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ. ಇವಾಗ 10ನೇದು ಮುಖ್ಯವಾಗಿ ಹೇಳಲೇಬೇಕು ಏನಂತ ಹೇಳಿದರೆ, 6 ಗಂಟೆಯ ಸಮಯದಲ್ಲಿ ಸಾಯಂಕಾಲ ಮಹಾಲಕ್ಷ್ಮಿ ಮನೆಗೆ ಬರ್ತಾಳೆ. ಅಂದರೆ ಅದನ್ನು ಗೋಧೂಳಿ ಸಮಯ ಅಂತ ಹೇಳ್ಕೊಂಡು ಹೇಳ್ತಾರೆ. ಎಲ್ಲರಿಗೂ ಕೂಡ ಗೊತ್ತುಂಟು ಆ ಸಮಯದಲ್ಲಿ ಮಹಾಲಕ್ಷ್ಮಿ ಪೂಜೆ ಮಾಡಬೇಕು ಅಂತ. ನಾವು ಗೊತ್ತಿಲ್ದೋ ಒಂದು ತಪ್ಪು ಮಾಡ್ತೇವೆ. ಏನಂತ ಹೇಳಿದರೆ ಗೊತ್ತುಂಟು ಎಲ್ಲರಿಗೂ ಕೂಡ, ಯಾವ ಕಾರಣಕ್ಕೂ ಆ ಸಮಯದಲ್ಲಿ ಹೆಣ್ಣು ಮಕ್ಕಳು ಜಗಳ ಮಾಡುವ ಹಾಗೆ ಇಲ್ಲ, ಅಥವಾ ಕಣ್ಣೀರು ಬರುವ ಹಾಗೆ ಇಲ್ಲ, ಕಣ್ಣಂದರೆ ಅಳ್ತಾ ಇರುವ ಹಾಗೆ ಇಲ್ಲ ಅಂತ ಹೇಳ್ಕೊಂಡು ಎಲ್ಲರಿಗೂ ಕೂಡ ಗೊತ್ತುಂಟು. ನಾವೆಂತ ಮಾಡ್ತೇವೆ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಯಾರು ಕೂಡ ಅಳುವುದಿಲ್ಲ, ಯಾರು ಕೂಡ ಜಗಳ ಮಾಡೋದಿಲ್ಲ. ಮಹಾಲಕ್ಷ್ಮಿ ಮನೆಗೆ ಬರುವ ಸಮಯ, ಆಮೇಲೆ ಮಹಾಲಕ್ಷ್ಮಿ ನಮ್ಮ ಮೇಲೆ ಕೋಪ ಮಾಡಿಕೊಂಡು ಹೊರಗಡೆ ಹೋಗ್ತಾಳೆ ಅಂತ ಹೇಳ್ಕೊಂಡು. ಆದರೆ ನಾವು ಮಾಡುವ ತಪ್ಪು ಏನಂತ ಹೇಳಿದರೆ, ಆ ಸಮಯದಲ್ಲಿ ಬರುವ ಟಿವಿಯಲ್ಲಿ ಬರುವ ಸೀರಿಯಲ್ಗಳನ್ನು ಹಾಕ್ಕೊಂಡು ಕೂತ್ಕೊಳ್ತೇವೆ. ನೀವು ಎಂಥ ಸೀರಿಯಲ್ ಇವಾಗ ಒಂದೊಂದು ಬರ್ತಾ ಉಂಟು ಅಂತ ಹೇಳ್ಕೊಂಡು ಹೇಳಿದರೆ ಇಡೀ ದಿನ ಅಳ್ತಾ ಇರ್ತಾರೆ, ಯಾವುದಾದ್ರೂ ಒಂದು ವಿಷಯಕ್ಕೆ ಜಗಳ ಮಾಡ್ತಾ ಇರ್ತಾರೆ. ಅದಕ್ಕೆ ನಾನು ಇವಾಗ ಸೀರಿಯಲ್ ನೋಡೋದನ್ನೇ ಸ್ಟಾಪ್ ಮಾಡಿಬಿಟ್ಟಿದ್ದೇನೆ. ಸೀರಿಯಲ್ಗಳನ್ನು ನೋಡೋದೇ ಇಲ್ಲ. ಮುಂಚೆ ನೋಡ್ತಾ ಇದ್ದೆ, ಆಯಿತಾ, ಮುಂಚೆ ನೋಡ್ತಾ ಇದ್ದೆ. ಆಮೇಲೆ ಉಂಟಲ್ಲ ಈ ಒಂದು ಹೆಂಗಸಿದ್ರೆ ಅದಕ್ಕೆ 2 ಗಂಡಂದ್ರು, ಅಥವಾ ಒಂದು ಹುಡುಗನಿಗೆ 4 ಜನ ಹೆಣ್ಣುಗಳು, ಅಂದರೆ ಆ ಥರದೆಲ್ಲ ನೋಡಿ ಉಂಟಲ್ಲ, ಅದು ನಮಗೆ ಅಗತ್ಯವೇ ಇಲ್ಲ ಅಂತ ಹೇಳ್ಕೊಂಡು ಉಂಟಲ್ಲ, ಅದು ನೋಡೋದನ್ನೇ ಸ್ಟಾಪ್ ಮಾಡಿಬಿಟ್ಟಿದ್ದೇನೆ. ನೀವು ಎಣಿಸ್ಕೊಳ್ಳೋದಷ್ಟೇ ಏನಂತ ಹೇಳಿದರೆ, ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕಬಾರ್ದು ಅಂತ. ಅದು ಕೂಡ ಮಹಾಲಕ್ಷ್ಮಿಗೆ ಉಂಟಲ್ಲ ಮನೆಯಲ್ಲಿ ಯಾರು ಅಳ್ತಾರೆ ಅಂತ ಹೇಳ್ಕೊಂಡು ಗೊತ್ತಾಗೋದಿಲ್ಲ. ಅಲ್ಲಿ ಹೆಂಗಸು ಅಳ್ತಾ ಇರ್ತಾಳಲ್ವ, ಅದು ನಿಮ್ಮ ಮಹಾಲಕ್ಷ್ಮಿ ಏನು ಅನಿಸ್ಕೊಳ್ತಾಳೆ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಯಾರು ಅಳ್ತಾ ಇದ್ದಾರೆ, ಹೆಣ್ಣು ಮಕ್ಕಳು ಕಣ್ಣೀರು ಹಾಕ್ತಿದ್ದಾರೆ, ಅಥವಾ ಗಂಡ ಹೆಂಡತಿ ಜಗಳ ಆಡ್ಕೊಳ್ತಿದ್ದಾರೆ ಅಂತ ಹೇಳ್ಕೊಂಡು
ಬಂದ ದಾರಿಯಿಂದಲೇ ಅಂದರೆ ನಿಮ್ಮ ಮನೆಯ ಹೊಸ್ತಿಲಿನ ತನಕ ಬಂದು ಪುನಃ ಮಹಾಲಕ್ಷ್ಮಿ ಮನೆ ಬಿಟ್ಟು ಹೊರಗಡೆ ಹೋಗ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ದಯವಿಟ್ಟು ಇಂತಹ ಕಚ್ಚಡ ಸೀರಿಯಲ್ಗಳನ್ನು ನೋಡಲಿಕ್ಕೆ ಹೋಗಬೇಡಿ. ಈಗ ಆ ಸಮಯದಲ್ಲಿ ಏನು ಮಾಡಿ ಅಂತ ಹೇಳಿದರೆ, ನಿಮ್ಮ ಮಕ್ಕಳ ಜೊತೆಗೆ ಚಂದ ಮಾಡಿ ಆಟ ಆಡಿ ಆಯಿತಾ, ಖುಷಿ ಖುಷಿಯಾಗಿರಿ. ನೀವೆಲ್ಲ ಗಂಡ ಹೆಂಡತಿ, ಈಗ ಗಂಡ ಕೆಲಸ ಬಿಟ್ಟು ಬಂದರೆ ಇವತ್ತು ಹೇಗೆ ನಿಮ್ಮದು ದಿನ ಹೋಯಿತು, ಹೇಗೆ ಖುಷಿಯಲ್ಲಿ ಹೋಯ್ತಾ ಎಂತ, ಅದು ಅವ್ರ ಬಗ್ಗೆ ಅದು ಕೇಳಿ. ಇಲ್ಲಾಂತಂದರೆ ಮಕ್ಕಳ ಜೊತೆಗೆ ಆಟ ಆಡಿ. ಅದು ಕೂಡ ಆಗೋದಿಲ್ವಾ, ದೇವರ ಮಂತ್ರವನ್ನು ಹಾಕಿ ಕೇಳಿ. 6 ಗಂಟೆಯಿಂದ 7 ಗಂಟೆ ತನಕ ನಿಮ್ಮ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಆಗಲಿ, ಲಲಿತ ಸಹಸ್ರನಾಮ ಆಗಲಿ, ಅದನ್ನು ಅಥವಾ ಹನುಮಾನ್ ಚಾಲಿಸ ಆಗಲಿ, ಇದನ್ನೆಲ್ಲ ಕೇಳಿದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ಗುಜರಿ ಇದು ಸೀರಿಯಲ್ಗಳನ್ನು ನೋಡುವ ಬದಲು ಉಂಟಲ್ಲ, ಆ ದೇವರ ಮಂತ್ರವನ್ನಾದರೂ ಹಾಕಿ, ಆವಾಗ ಮಹಾಲಕ್ಷ್ಮಿ ಕೂಡ ನಿಮ್ಮ ಮನೆಗೆ ಬರ್ತಾರೆ. ದೇವರ ಮಂತ್ರವನ್ನು ಹಾಕುವಾಗ ಏನು ಮಾಡಿ ಅಂತ ಹೇಳಿದರೆ, ಆದಷ್ಟು ಸಾಂಬ್ರಾಣಿ ಹೊಗೆ ಮನೆಯಲ್ಲೆಲ್ಲ ಬರುವ ಹಾಗೆ ನೋಡ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ದೇವಸ್ಥಾನದ ಥರ ನಿಮ್ಮ ಮನೆ ನಿಮಗೆ ಎಣಿಸ್ತದೆ ಆಯಿತಾ. ದೇವಸ್ಥಾನಕ್ಕೆ ಬಂದು ಇದ್ದೀರೇನೋ ಅಂತ ಹೇಳ್ಕೊಂಡು ರೀತಿಯಲ್ಲಿ ಬರುತ್ತೆ ಭಾವನೆ. ಎರಡನೇದೇ ಅಂತ ಹೇಳಿದರೆ, ವಿಷ್ಣು ಸಹಸ್ರನಾಮಕ್ಕೆ ಹೇಳುವಾಗ ಏನಂತ ಹೇಳಿದರೆ, ನೀವು ವಿಷ್ಣು ಸಹಸ್ರನಾಮ ಪಠನೆ ಬೇಕಾದರೆ ಮಾಡ್ಬೋದು. ಇಲ್ಲಾಂತ ಹೇಳಿದ್ರೆ ಮೊಬೈಲ್ ಯೂಟ್ಯೂಬಲ್ಲಿ ಕೂಡ ಸಿಗ್ತದೆ. ಒಂದು ತಾಮ್ರದ ಲೋಟದಲ್ಲಿ ಅಥವಾ ತಾಮ್ರದ್ದು ತಂಬಿಗೆಯಲ್ಲಿ ಏನು ಮಾಡಿ ಅಂತ ಹೇಳಿದ್ರೆ, ಒಂದು ನೀರನ್ನು ತುಂಬಿ ವಿಷ್ಣು ಸಹಸ್ರದ ನಾಮದ ಜೊತೆಗೆ ಇಡಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ನೀರು, ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೇನೆ ಏನಂತ ಹೇಳಿದರೆ, ನೀರು ಉಂಟಲ್ಲ ನಾವು ಮಾತಾಡ್ತೀವಲ್ಲ ಅದು ಕೇಳಿಸ್ಕೊಳ್ಳುತ್ತೆ ಅಂತ. ಈ ವಿಷ್ಣು ಸಹಸ್ರನಾಮವನ್ನು ಅದು ಏನು ಮಾಡುತ್ತೆ ಅಂತ ಹೇಳಿದ್ರೆ ಕೇಳಿಸ್ಕೊಳ್ಳುತ್ತೆ. ಅದ ನಂತರ ಏನು ಮಾಡಿ, ವಿಷ್ಣು ಸಹಸ್ರನಾಮ ಫುಲ್ ಕಂಪ್ಲೀಟ್ ಆದ ನಂತರ, ವಿಷ್ಣು ಸಹಸ್ರನಾಮ ಮಾತ್ರ ಅಲ್ಲ, ಅದ್ರ ಜೊತೆಗೆ ನೀವು ಏನು ಮಾಡ್ಬೋದು ಅಂತ ಹೇಳಿದರೆ, ಲಲಿತ ಸಹಸ್ರನಾಮ ಮಾಡಬೇಕಾದ್ರೆ ನೋಡ್ಬೋದು, ಅಥವಾ ಇದು ಹನುಮಾನ್ ಚಾಲಿಸ ಬೇಕಾದರೆ ಕೇಳ್ಬೋದು. ಎಲ್ಲದೂ ಕೂಡ ಕೇಳುವ ಹಾಗೆ ಮಾಡಿಸ್ಬೋದು. ಕೊನೆಯಲ್ಲಿ ಏನು ಮಾಡಿ ಅಂತಂದರೆ, ಆ ನೀರನ್ನು ನಿಮ್ಮ ಮನೆಯವರೆಲ್ಲ ಕುಡೀರಿ. ಆಗ ನಿಮ್ಮ ದೇಹದಲ್ಲಿ ಏನೇ ಕೆಟ್ಟದ್ದು ಇದ್ರೂ ಕೂಡ ಅದು ಹೋಗುತ್ತೆ, ಆರೋಗ್ಯದ ಸಮಸ್ಯೆ ಕೂಡ ಸರಿಯಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ. ಆದ್ದರಿಂದ ಇದನ್ನು ಕೂಡ ಒಂದು ಸಲ ಮಾಡಿ ನೋಡಿ, 1 ವಾರ ಮಾಡಿ ನೋಡಿ, ಆಮೇಲೆ ನಿಮ್ಮ ದೇಹದಲ್ಲಾಗುವ ಬದಲಾವಣೆ ನಿಮಗೆ ಗೊತ್ತಾಗುತ್ತೆ. ಇವಾಗ ನೋಡಿ, ಬೆಳಿಗ್ಗೆ ಕಸ ಗುಡಿಸುವಾಗ ಏನು ಮಾಡಬೇಕು, ಮನೆಯಿಂದ ಕಸ ಆಯಿತಾ ಹೊರಗಡೆ ಹಾಕಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ನೋಡಿ. ಫಸ್ಟ್ ಬೆಳಿಗ್ಗೆ ಗುಡಿಸ್ತೀರ ನೋಡಿ, ಆ ಕಸವನ್ನು ಶನಿ ಕಸ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ನೀವೇನು ಮಾಡಬೇಕು ಅಂತ ಹೇಳಿದರೆ, ಬೇರೆ ಸಮಯದಲ್ಲಿ ನಿಮಗೆ ಕೆಲಸದವರಿದ್ದರೂ ಕೂಡ, ನಿಮ್ಮ ಮನೆಯಲ್ಲಿ ಎಷ್ಟೇ ಜನ ಕೆಲಸ ಇದ್ದರೂ ಕೂಡ ಇದೊಂದು ಸರಿ ಮಾಡ್ಕೊಳ್ಳಿ. ಯಾಕಂತ ಹೇಳಿದರೆ, ನಿಮ್ಮ ಹತ್ರ ಇವಾಗ ಕೋಟಿಗಟ್ಟಲೆ ಹಣ ಇರ್ಬೋದು, ಸಂಪಾದನೆ ಇರ್ಬೋದು, ನೀವು ಉಂಟಲ್ಲ ಇರುವುದೆಲ್ಲ ಉಂಟಲ್ಲ ಕೆಲಸಗಾರರ ಹತ್ರ ಮಾಡಿಸಿದ್ರೆ ಏನಾಗುತ್ತೆ ಅಂತ ಹೇಳಿದರೆ, ಮುಂದೆ ಉಂಟಲ್ಲ ನಿಮ್ಮ ಹತ್ರ ಮಹಾಲಕ್ಷ್ಮಿ ಅದೇ ರೀತಿಯಲ್ಲಿ ಇರಬೇಕು ಅಂತ ಹೇಳ್ಕೊಂಡಿಲ್ಲ. ಮಹಾಲಕ್ಷ್ಮಿ ಚಂಚಲೆ, ಯಾವಾಗ ಬಿಟ್ಟು ಬೇಕಾದರೂ ನಿಮ್ಮನ್ನು ಬಿಟ್ಟು ಹೋಗುವ ಹಾಗೆ ಇರುತ್ತೆ ಪರಿಸ್ಥಿತಿ. ಆದ್ದರಿಂದ ಎಲ್ಲ ಕೆಲಸವನ್ನು ಕೆಲಸದವರೇ ಮಾಡಬೇಕು ಅಂತ ಹೇಳ್ಕೊಂಡು ಮಾಡಲಿಕ್ಕೆ ಹೋಗಬೇಡಿ. ಬೇಕಾದರೆ ಬೆಳಿಗ್ಗೆ ಒಂದು ಸಲ ಅವರು ಗುಡಿಸ್ಲಿ, ಅಂದರೆ ಕಸವನ್ನು ಗುಡಿಸ್ಲಿ, ಆದರೆ ಕಸವನ್ನು ಬಿಸಾಕುವಾಗ ನೀವೇ ಬಿಸಾಕಲಿಕ್ಕೆ ಹೋಗಿ, ಕೆಲಸಗಾರರ ಹತ್ರ ಕಸವನ್ನು ಬಿಸಾಕಲಿಕ್ಕೆ ಹೇಳಬೇಡಿ. ಇಲ್ಲಂತ ಹೇಳಿದರೆ ಕಸವನ್ನು ತುಂಬಿ ಆದರೂ ಅವರ ಕೈಯಲ್ಲಿ ಕೊಡಿ, ಅದನ್ನು ಕೂಡ ಅವರ ಹತ್ರ ಎತ್ಕೊಂಡು ಹೋಗಿ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಹೋಗಬೇಡಿ. ನೋಡಿ, ನೀವು ಹೇಳ್ಬೋದು ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೆಲ್ಲ ಅವರೆಲ್ಲ ಕಸವನ್ನು ತೊಗೊಂಡು ಹೋಗಿ ಹಾಕ್ತಾರ ಅಂತ ಹೇಳ್ಕೊಂಡು ಆಯಿತಾ. ಸೆಲೆಬ್ರಿಟಿಗಳು ಲಾಸ್ಟ್ವರೆಗೆ ಸೆಲೆಬ್ರಿಟಿಗಳಾಗಿರುವುದಿಲ್ಲ. ಅವರು ಯಾವ ಏಜ್ ಬರ್ತದೆ ನೋಡಿ, ಅಲ್ಲಿ ತನಕ ಮಾತ್ರ ಸೆಲೆಬ್ರಿಟಿ, ಆಮೇಲೆ ಅವರು ಯಾರು ಅಂತ ಹೇಳ್ಕೊಂಡೆ ಮರ್ತೇ ಹೋಗ್ತಾರೆ ಜನರು ಆಯಿತಾ. ಆದ್ದರಿಂದ ನಾನು ಹೇಳ್ತಾ ಇರೋದು, ನಮ್ಮ ಮನೆದು ಇದೊಂದು ಕೆಲಸವನ್ನು ನಾವೇ ಮಾಡಿಕೊಳ್ಳೋಣ ಅಂತ ಹೇಳ್ಕೊಂಡು, ಇದು ಕಸ ಗುಡಿಸುವಾಗ ಏನು ಮಾಡಬೇಕು ಅಂತ ಹೇಳಿದರೆ, ಶನಿ ಕಸವನ್ನು ಗುಡಿಸುವಾಗ ನೋಡಿ, ಮನೆಯಿಂದ ದರಿದ್ರ ದೂರ ಹೋಗ್ತಾ ಇದೆ, ಮನೆಯಿಂದ ಕಷ್ಟ ದೂರ ಹೋಗ್ತಾ ಇದೆ, ಮನೆಯಿಂದ ಅನಾರೋಗ್ಯ ದೂರ ಹೋಗ್ತಾ ಇದೆ, ಮನೆಯಿಂದ ಕರ್ಮ ಆಯಿತಾ, ನನ್ನ ಕರ್ಮ, ನನ್ನ ಮಕ್ಕಳು ಮಾಡಿದ ಕರ್ಮ ಅಥವಾ ನಮ್ಮ ಯಜಮಾನರು ಮಾಡಿದ ಕರ್ಮ ಎಲ್ಲದೂ ಕೂಡ ದೂರ ಹೋಗ್ತದೆ ಇದೆ ಅಂತ ಹೇಳ್ಕೊಂಡು ನೀವು ಕಸವನ್ನು ಏನು ಮಾಡಿ ಅಂತ ಹೇಳಿದರೆ, ಬಾಚಿ ಉಂಟಲ್ಲ ಕಸದ ಬುಟ್ಟಿಗೆ ಹಾಕಬೇಕು. ಅದು ಹಸಿ ಕಸ, ಒಣ ಕಸ ಬೇರೆ ಬೇರೆ ಆದರೂ ಕೂಡ ಪರವಾಗಿಲ್ಲ. ಎರಡನೇದು ಮಾಡಬೇಕು ಏನಂತ ಹೇಳಿದರೆ, ಕಸವನ್ನು ನೀವು ನಿಮ್ಮ ಮನೆಯಿಂದ ಎತ್ಕೊಂಡು ಹೋಗ್ತಿರಲ್ವ, ಕಸದ ಗಾಡಿ ಬರುತ್ತೆ, ಕಸದ ಗಾಡಿಗೆ ಹಾಕಲಿಕ್ಕೆ ಹೋಗ್ತಿರಲ್ವ, ಆವಾಗ ಏನು ಮಾಡಬೇಕು ಅಂತ ಹೇಳಿದರೆ, ಕಸವನ್ನು ಹಿಡ್ಕೊಂಡು ಹೋಗುವಾಗ ಕೂಡ ಉಂಟಲ್ಲ, ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಮನಸ್ಸಲ್ಲಿ ಹೇಳಿದರೆ ಸಾಕಾಗ್ತದೆ, ಬಾಯಿ ಬಿಟ್ಟು ಹೇಳಬೇಕಂತ ಹೇಳ್ಕೊಂಡಿಲ್ಲ. ನೋಡಿ, ನಮ್ಮ ಮನೆಯಿಂದ ದರಿದ್ರ ಈ ರೂಪದಿಂದ ಮನೆಯಿಂದ ಹೊರಗಡೆ ಹೋಗ್ತಾ ಇದೆ, ನಮ್ಮ ಮನೆಯಲ್ಲಿರುವ ಅನಾರೋಗ್ಯ ಈ ರೂಪದಲ್ಲಿ ಮನೆಯಿಂದ ಹೊರಗಡೆ ಹೋಗ್ತಾ ಇದೆ, ನಮ್ಮ ಮನೆಯಲ್ಲಿರುವ ಕಷ್ಟ ಈ ರೂಪದಲ್ಲಿ ಅಂದರೆ ಕಸದ ರೂಪದಲ್ಲಿ ಮನೆಯಿಂದ ಹೊರಗಡೆ ಹೋಗ್ತಾ ಇದೆ, ನಮ್ಮ ಮನೆಯಲ್ಲಿ ಎಲ್ಲರೂ ಮಾಡಿದ ಕರ್ಮ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪಾಗಿತ್ತೋ ಏನೋ ಒಂದು ಆಗಿ ಕರ್ಮ ಬಂದಿದೆ ಆಯಿತಾ, ಆ ಕರ್ಮಗಳೆಲ್ಲ ಈ ಕಸದ ರೂಪದಲ್ಲಿ ಹೊರಗೆ ಹೋಗ್ತಾ ಇದೆ ಅಂತ ಹೇಳ್ಕೊಂಡು ಹೇಳಿ ಕಸವನ್ನು ಹಾಕಿದರೆ ಉಂಟಲ್ಲ, ನಿಮಗೆ ಉಂಟಲ್ಲ ಏನಾಗುತ್ತೆ ಅಂತ ಹೇಳಿದರೆ, ಮನೆಯಲ್ಲಿ ಅಂದರೆ ಕಸ ಬಿಸಾಕಿ ಮನೆ ಒಳಗಡೆ ಬರುವಾಗ ಉಂಟಲ್ಲ, ಆದಷ್ಟು ಕಾಲನ್ನು ತೊಳ್ಕೊಂಡು ಮನೆ ಒಳಗಡೆ ಬರಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಆದರೆ ಎಲ್ಲ ಕಡೆ ಕಾಲನ್ನು ತೊಳ್ಕೊಂಡು ಬರಲಿಕ್ಕಾಗೋದಿಲ್ಲ, ಆದರೂ ಚಂದ ಮಾಡಿ ಕಾಲನ್ನು ಒರೆಸ್ಕೊಂಡು
ಸೀದಾ ನೀವು ಬಾತ್ರೂಮ್ಗೆ ಬಂದು ಬಾತ್ರೂಮಲ್ಲಿ ಕಾಲು ತೊಳೆದು ಆಮೇಲೆ ಮನೆಯಲ್ಲೆಲ್ಲ ಓಡಾಡಿ. ಅದನ್ನು ಬಿಟ್ಟು ಕಸ ಬಿಸಾಕಿ ಸೀದಾ ಬಂದು ಇಡೀ ಮನೆಯೆಲ್ಲ ಓಡಾಡಲಿಕ್ಕೆ ಹೋಗಬೇಡಿ. ಹೀಗೆ ಮಾಡಿದ್ರು ಕೂಡ ಎಂತಾಗ್ತದೆ ಅಂತ ಹೇಳಿದ್ರೆ ನಿಮ್ಮ ದರಿದ್ರ ಕಳೆಯುತ್ತೆ ಆ ಕಸದ ರೂಪದಲ್ಲಿ ಅಂತ ಹೇಳ್ಕೊಂಡು ಹೇಳ್ತಾರೆ. ಕಸವನ್ನು ನೋಡಿ ಮಹಾಲಕ್ಷ್ಮಿ ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ, ಶನಿಗೆ ಕೂಡ ಸಂಬಂಧಪಟ್ಟ ವಸ್ತು ಅಂತ ಹೇಳ್ಕೊಂಡು ಹೇಳ್ತಾರೆ. ನಮ್ಮ ಮನೆಯಲ್ಲಿರುವ ದರಿದ್ರವನ್ನು ನಾವೇ ಹೊರಗಡೆ ಹಾಕಬೇಕು, ಬಿಟ್ಟರೆ ಬೇರೆಯವ್ರ ಹತ್ರ ಹೇಳುವುದಲ್ಲ ಆಯಿತಾ. ಆದ್ದರಿಂದ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರು ನೋಡಿದ್ದೀರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.